ಕರ್ತನಲ್ಲಿ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಂದಿಸುವನಾಗಿದೆ. ಕರ್ತನಲ್ಲಿ ಪ್ರಿಯರಾದವರೇ, ಪಾವನ ದಿನಗಳು, ಈ ಪರಿಶುದ್ಧ ದಿನಮಾನಗಳು ಕ್ರೈಸ್ತರ ಬಾಳಿನಲ್ಲಿ ಒಂದು ವಿಶೇಷವಾದಂಥ ದಿನಗಳು. ಈ ಪಾವನ ದಿನಗಳಲ್ಲಿ ನಾವು ಕ್ರಿಸ್ತನ ಶ್ರಮ ಮರಣವನ್ನ ಧ್ಯಾನಿಸುವುದರ ಮೂಲಕ ನಾವು ಕ್ರಿಸ್ತನನ್ನ ಮತ್ತಷ್ಟು ಹೆಚ್ಚಾಗಿ ಕಂಡುಕೊಂಡವರಾಗಿ ಕ್ರಿಸ್ತನ ತ್ಯಾಗ ಪ್ರೀತಿಗಳನ್ನ ನೆನಪಿಸಿಕೊಳ್ಳುವಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಈ ಸಮಯಕ್ಕೆ ನಮ್ಮ ಧ್ಯಾನಕ್ಕಾಗಿ ನೇಮಕವಾಗಿರುವಂಥ ಮುಖ್ಯ ವಿಷಯ, ಮಹಾಯಾಜಕರು, ಹಿರಿಯರು, ಜನರು ಯೇಸುವನ್ನ ಕೊಲ್ಲಿಸಬೇಕೆಂದು ಆರ್ಭಟಿಸಿದ್ರು. ಈ ವಿಚಾರದಲ್ಲಿ ನಾವು ಧ್ಯಾನಿಸುವ ಹಾಗೆ ನಮ್ಮ ಮುಂದೆ ಇರುವಂತ ದೇವರ ವಾಕ್ಯದ ಭಾಗ ಶ್ರೀ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 14ನೇ ವಚನದಿಂದ 23ನೇ ವಚನದವರೆಗೆ ಕೊಡಲ್ಪಟ್ಟಿರುವಂತ ವಾಕ್ಯ ಪರಿಚ್ಛೇದದಲ್ಲಿ ನಾವು ಈ ವಿಷಯವನ್ನ ಗಮನಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ನಾವು ಈ ಧ್ಯಾನದ ಕಡೆಗೆ ನಮ್ಮ ಗಮನವನ್ನ ಹರಿಸುವುದಾದರೆ, ಯೇಸುವನ್ನ ಹಿಡಿದಂಥವರು ಯೇಸುವನ್ನ ಅನೇಕರ ಮುಂದೆ ವಿಚಾರಣೆಗಾಗಿ ನಿಲ್ಲಿಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಅನ್ನ ಕಾಯೇಫರ ಮುಂದೆ, ಹೆರೋದನ ಮುಂದೆ, ಹಾಗೆ ದೇಶಾಧಿಪತಿಯಾದಂಥ ಪಿಲಾತನ ಮುಂದೆ ಯೇಸುವನ್ನ ನ್ಯಾಯ ವಿಚಾರಣೆಗಾಗಿ ಒಳಪಡಿಸುವಂಥದ್ದನ್ನ ನಾವು ನೋಡ್ತೇವೆ. ಈ ವಾಕ್ಯ ಭಾಗದಲ್ಲಿ ಕೂಡ ಯೇಸುವನ್ನ ಪಿಲಾತನ ಮುಂದೆ ನ್ಯಾಯಕ್ಕಾಗಿ ವಿಚಾರಿಸುವಲ್ಲಿ ಹಿರೀ ಸಭೆಯವರು, ಮಹಾಯಾಜಕರು ಹಾಗೂ ಜನರು ಒಟ್ಟಾಗಿ ಸೇರಿ ಪಿಲಾತನ ಬಳಿಯಲ್ಲಿ ಯೇಸುವನ್ನ ಕರೆತಂದು ಆ ಮರಣದಂಡನೆಗಾಗಿ ಆ ಅಪ್ಪಣೆಯನ್ನ ಪಡ್ಕೊಳ್ಳುವುದಕ್ಕೆ ಇಲ್ಲಿ ಹೋರಾಡುವಂಥದ್ದನ್ನ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಯೇಸುವನ್ನ ಕೊಲ್ಲಬೇಕೆಂಬುದು ಅವರ ದೃಢ ನಿರ್ಧಾರ. ಹಿರೀಸಭೆ ಮತ್ತು ಮಹಾಯಾಜಕರು ಈಗಾಗಲೇ ಯೇಸುವನ್ನ ಉಪಾಯದಿಂದ ಕೊಲ್ಲೋಣ ಎನ್ನುವಂತ ಆಲೋಚನೆಯನ್ನ ಮಾಡಿದ್ದಾರೆ. ಈಗಾಗಲೇ ಅವರ ಮನಸ್ಸಿನಲ್ಲಿ ಆ ನಿರ್ಧಾರಗಳು ದೃಢವಾಗಿವೆ. ಆದರೆ ಅದಕ್ಕೆ ಅಪ್ಪಣೆ ಮಾತ್ರ ದೇಶಾಧಿಪತಿಯಾದಂಥ ಪಿಲಾತನಿಂದ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 1ರಿಂದ 5 ವಚನಗಳಲ್ಲಿ ಗಮನಿಸುವಾಗ ನಾವು ಯೇಸುವನ್ನ ಉಪಾಯದಿಂದ ಕೊಲ್ಲೋಣ ಎನ್ನುವಂತ ಆಲೋಚನೆಯನ್ನ ಮಹಾಯಾಜಕನು ತಿಳಿಸುವಂಥದ್ದನ್ನ ನೋಡ್ತಾರೆ. ಈ ನಿಟ್ಟಿನಲ್ಲಿ ಹಿರೀಸಭೆ ಮತ್ತು ಮಹಾಯಾಜಕ ಎಲ್ಲರೂ ಒಟ್ಟಾಗಿ ಸೇರಿ ಜನರನ್ನ ಒಡಂಬಡಿಸುವಂತ, ಅಂದ್ರೆ ನಮಗೆ ಯೇಸು ಬೇಡ, ಬರಬನೇ ಬೇಕು ಎನ್ನುವಂತ ವಿಚಾರದಲ್ಲಿ ಆತನನ್ನ ಒಪ್ಪಿಸಿ ಪಿಲಾತನ ಮುಂದೆ ಯೇಸುವನ್ನ ಕರೆತಂದು ಆ ಮರಣದಂಡನೆಗಾಗಿ ಅಪ್ಪಣೆಯನ್ನ ಕೇಳುವಂಥದ್ದನ್ನ ಈ ವಾಕ್ಯ ಪರಿಚಯದಲ್ಲಿ ನೋಡ್ತೇವೆ. ಹಾಗಾಗಿ ಇಲ್ಲಿ ಒಬ್ಬ ಅನ್ಯನಾದಂತ ದೇಶಾಧಿಪತಿ ಪಿಲಾತನು ಯೇಸುವನ್ನ ನೋಡಿದ ಕೂಡಲೇ ಯೇಸು ಒಬ್ಬ ನಿರಪರಾಧಿ, ಯೇಸುವಿನಲ್ಲಿ ಯಾವ ಅಪರಾಧವೂ ಇಲ್ಲ ಎಂಬುದನ್ನ ಪರಿಗಣಿಸಿದ. ಆ ನಿಟ್ಟಿನಲ್ಲಿ ಪಿಲಾತನು ಯೇಸುವನ್ನ ಕೊರಡೆಗಳಿಂದ ಒಡಿಸಿ ಬಿಟ್ಟು ಬಿಡಬೇಕೆಂಬಂತ ಒಂದು ಪ್ರಯತ್ನದಲ್ಲಿ ಜನರ ಮುಂದೆ, ಅಂದ್ರೆ ಹಿರೀಸಭೆ, ಜನರು ಹಾಗೂ ಮಹಾಯಾಜಕರ ಮುಂದೆ ತರುವಾಗ, ಆದ್ರೆ ಅವರ ಮನಸ್ಸು ಕರಗಿದ ಹಾಗೆ ಕಾಣುವುದಿಲ್ಲ. ಆದ್ರೆ ಈಗಾಗಲೇ ಯೇಸುವನ್ನ ಕೊಲ್ಲಬೇಕೆನ್ನುವಂತ ದೃಢ ನಿರ್ಧಾರ ಅಥವಾ ಒಂದು ಆಲೋಚನೆ ಅವರಲ್ಲಿರುವುದರಿಂದ ಜನರನ್ನ ಮತ್ತಷ್ಟು ಒಡಂಬಡಿಸ್ತಾರೆ. ಪಿಲಾತನ ಆ ಒಂದು ಉತ್ತರಕ್ಕೆ ಅವರು ಯೇಸುವನ್ನ ಕೊಲ್ಲಿಸಬೇಕು, ಯೇಸುವನ್ನ ಶಿಲುಬೆಗೆ ಹಾಕಿಸು ಎಂಬುದಾಗಿ, ನಮಗೆ ಬರಬೇಕು ಆದ್ರೆ ಯೇಸು ಬೇಡ ಎನ್ನುವಂತ ರೀತಿಯಲ್ಲಿ ಅವರನ್ನ ಒಡಂಬಡಿಸುವಂತದನ್ನು ನೋಡಿ. ಕರ್ತನಲ್ಲಿ ಪ್ರಿಯವಾದವರೇ, ಇವತ್ತು ಯೇಸು ನಾವು ನಮ್ಮ ರಕ್ಷಣೆ ನಿಮಿತ್ತವಾಗಿ ದೇವಕುಮಾರನಿಗೆ ಸರಿಸಮಾನವಾಗಿದ್ದರೂ ಕೂಡ ಅಮೂಲ್ಯ ಪದವಿಯನ್ನ ಬಿಟ್ಟು ತನ್ನನ್ನ ಬರಿದು ಮಾಡಿಕೊಳ್ಳುವಂತ ಸ್ಥಿತಿಯನ್ನ ನಾವು ಈ ಶ್ರಮ ಕಾಲದಲ್ಲಿ ನಾವು ಧ್ಯಾನಿಸುವರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಯೇಸು ಒಬ್ಬ ದೇವಕುಮಾರನಾಗಿ ನ್ಯಾಯಕ್ಕಾಗಿ ಪರಿತಪಿಸುವಂತ ಈ ಪರಿಸ್ಥಿತಿಯನ್ನ ನಾವು ಗಮನಿಸುವುದಾದ್ರೆ, ಇದು ಒಂದರ್ಥದಲ್ಲಿ ಹಿರೀಸಭೆ ಮತ್ತು ಮಹಾಯಾಜಕರು ರೂಪಿಸಿದಂತ ಒಂದು ರಾಜಕೀಯ ತಂತ್ರವನ್ನ ಅದು ತಿಳಿಯಪಡಿಸುತ್ತೆ. ಯಾಕಂದ್ರೆ ಮರಣದಂಡನೆ ಅಥವಾ ಶಿಲುಬೆಯ ಮರಣವನ್ನ ಕೊಡುವಂಥದ್ದು ಅದು ಕೇವಲ ದೇಶದ್ರೋಹಿಗಳಿಗೆ, ಅಂದ್ರೆ ರೋಮ್ ಸರ್ಕಾರದ ವಿರುದ್ಧವಾಗಿ ನಡೆದವರಿಗೆ, ದೇಶಕ್ಕೆ ವಿರುದ್ಧವಾಗಿ ನಡೆದವರಿಗೆ. ಆದ್ರೆ ಮೋಶೆ ಧರ್ಮಶಾಸ್ತ್ರವು ಕೂಡ ಹೇಳ್ತಂದ್ರೆ, ಯಾರಾದ್ರೂ ಧಾರ್ಮಿಕವಾಗಿ ತಪ್ಪು ಮಾಡಿದರೆ ಮೋಶೆಯ ಧರ್ಮಶಾಸ್ತ್ರ ಹೇಳುವಂತೆ ಅವರನ್ನ ಕಲ್ಲೆಸೆದು ಕೊಲ್ಲಬೇಕು.
ಆದ್ರೆ ಯೇಸುವನ್ನ ಉಪಾಯದಿಂದ ಕೊಲ್ಲಬೇಕೆನ್ನುವಂತ ಆಲೋಚನೆ ಈಗಾಗಲೇ ಅವರು ಮಾಡಿರುವುದರಿಂದ ಅವರು ಪಿಲಾತನ ಬಳಿಗೆ ಕರೆತಂದು ಪಿಲಾತನಿಂದ ಜನರ ಅಭಿಪ್ರಾಯವನ್ನ, ಯೇಸುವಿನ ಬಗ್ಗೆ ಇದ್ದಂತ ಅಭಿಪ್ರಾಯವನ್ನು ಬದಲಾವಣೆ ಮಾಡಿ ಯೇಸುವನ್ನ ಕೊಲ್ಲಿಸುವಂತ ಒಂದು ದೊಡ್ಡ ರಾಜಕೀಯ ಒಂದು ತಂತ್ರವನ್ನ ಎಣೆಯುವಂತದನ್ನ ನೋಡ್ತೇವೆ. ಕಾರಣ ಇಷ್ಟೇ, ಏನಂತಂದ್ರೆ ಯೇಸು ನೇರವಾಗಿ ದಿಟ್ಟತನದಿಂದ ಅವರೆಲ್ಲ ಲೋಪದೋಷಗಳನ್ನ ಎತ್ತಿ ಹಿಡಿಯುವುದಾಗಿದೆ. ಹಾಗಾಗಿ ಅವರ ಒಂದು ಅಧಿಕಾರದ ಅವನತಿಗೆ ಕಾರಣವಾಗುವುದೆನ್ನುವಂತ ಉದ್ದೇಶದಲ್ಲಿ ಈ ಹಿರೀಸಭೆ ಅಥವಾ ಮಹಾಯಾಜಕರು ಜನರನ್ನ ಒಡಂಬಡಿಸಿದೆ. ಇಲ್ಲಿ ಜನರು ಕೇವಲ ಒಂದರ್ಥದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಒಂದು ರೀತಿಯಲ್ಲಿ ಕೈಗೊಂಬೆಗಳು. ಯಾಕಂದ್ರೆ ಅನೇಕ ಸುಳ್ಳು ಸಾಕ್ಷಿಗಳನ್ನ ಎಬ್ಬಿಸುವುದರ ಮೂಲಕ ಜನರನ್ನ ಒಡಂಬಡಿಸುವಂತ ನೋಡ್ತೇವೆ. ಜನರನ್ನ ಒಡಂಬಡಿಸಿ ಶಿಲುಬೆಯ ಮರಣಕ್ಕೆ ಯೇಸುವನ್ನ ಒಪ್ಪಿಸುವಂತೆ ಮಾಡುವಂಥದ್ದು ಅವರ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಯೇಸುವನ್ನ ಶಿಲುಬೆಯ ಮರಣಕ್ಕೆ ಒಪ್ಪಿಸುವಂತೆ ಒತ್ತಾಯಿಸುವ. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಅನ್ಯನು ಯಹೂದ್ಯರಿಗೆ ಸಂಬಂಧಪಟ್ಟದಲ್ಲದವನಾಗಿದ್ರು ಕೂಡ ಪಿಲಾತನಿಗೆ ಯೇಸುನಲ್ಲಿ ಕಂಡಂತ ಸತ್ಯಾಂಶ ಏನಂದ್ರೆ ಒಬ್ಬ ನಿರಪರಾಧಿ. ಇವರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನ ತನ್ನ ಬಳಿಗೆ ತಂದಿದ್ದಾರೆ ಎಂಬುದನ್ನ ಮನಗಂಡಂತ ಪಿಲಾತನು ಅನೇಕ ಕಾರಣಗಳನ್ನ ಹುಡುಕುವುದರ ಮೂಲಕ ಯೇಸುವನ್ನ ಬಿಟ್ಟು ಬಿಡುವಂತ ಪ್ರಯತ್ನದಲ್ಲಿ ಇದ್ರು ಕೂಡ, ಆದ್ರೆ ಸಾಂಪ್ರದಾಯಿಕ ಬದುಕನ್ನ ಬಾಳ್ತಿದಂತ ಹಿರೀಸಭೆ ಮಹಾಯಾಜಕರು ಜನರು ಯೇಸುವನ್ನ ಕೊಲ್ಲುವುದಕ್ಕಾಗಿಯೇ ಅವರು ಹೊಂಚು ನೋಡುವಂಥದ್ದನ್ನ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ವೀಕ್ಷಕರೇ, ನಮ್ಮನ್ನ ನಾವು ಈ ಪಾವನ ದಿನಗಳಲ್ಲಿ ಈ ವಾಕ್ಯದ ಮೂಲಕ ಅವಲೋಕಿಸಿಕೊಳ್ಳುವಾಗ, ಈ ವಾಕ್ಯದ ಮೂಲಕ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವಂತಂದ್ರೆ, ಅನೇಕವರ್ತಿ ನಾವು ನಮ್ಮ ಸ್ವಾರ್ಥಗಳನ್ನ ಬಿಟ್ಟು ನಾವು ಸ್ವಾರ್ಥದ ಬದುಕಿಗೋಸ್ಕರ ಇತರರನ್ನ ತುಳಿಯುವ ಬದಲು ನಾವು ದೇವರಿಗೆ ಮೆಚ್ಚುಗೆ ಆದಂತ ಜೀವಿತವನ್ನ ನಡೆಸುವಲ್ಲಿ ನಾವು ನಿಜವಾದಂತ ಕ್ರೈಸ್ತ ಜೀವಿತವನ್ನ ನಡೆಸಲಿಕ್ಕೆ ಸಾಧ್ಯ ಎನ್ನುವಂಥದ್ದು ದೇವರ ವಾಕ್ಯ ನಮಗೆ ಬೋಧಿಸುವಂತ ವಿಚಾರ. ಈ ನಿಟ್ಟಿನಲ್ಲಿ ಈ ಪಾವನ ದಿನಗಳು ಕೇವಲ ನಮ್ಮ ಸಾಂಪ್ರದಾಯಿಕವಾದಂತ ಆಚರಣೆಗೆ ನಮ್ಮನ್ನು ನಡೆಸಬಾರದು. ಬದಲಾಗಿ ನಮ್ಮಲ್ಲಿ ಪರಿವರ್ತನೆ ಹಾಗೂ ಆ ಮೂಲಕ ನಮ್ಮ ಕ್ರೈಸ್ತ ಜೀವನ ಅಥವಾ ಕ್ರೈಸ್ತ ಹೆಜ್ಜೆಗಳು ಅದು ಕ್ರಿಸ್ತನ ಬಳಿಗೆ ನಡೆಸುವಂತದ್ದಾಗಿದೆ. ಈ ನಿಟ್ಟಿನಲ್ಲಿ ನಾವು ನಿಜವಾದಂತ ಕ್ರೈಸ್ತ ಶಿಷ್ಯತ್ವದ ಲಕ್ಷಣಗಳನ್ನು ಹೊಂದಿದವರಾಗಿ ಕ್ರಿಸ್ತನಲ್ಲಿರುವಂತ ಮೌಲ್ಯಗಳನ್ನ ನಾವು ಅನುಸರಣೆ ಮಾಡುತ್ತಾ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಕ್ರಿಸ್ತನ ಹಾಗೆ ಜೀವಿಸುವಂತ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಈ ವಾಕ್ಯವು ನಮ್ಮೆಲ್ಲರನ್ನ ವಿಶೇಷ ರೀತಿಯಲ್ಲಿ ಕ್ರಿಸ್ತನ ಬಳಿಗೆ, ಕ್ರಿಸ್ತನ ಮೌಲ್ಯಗಳನ್ನ ಧರಿಸಿಕೊಳ್ಳುವ ಕಡೆಗೆ ನಮ್ಮನ್ನ ನಡೆಸುವಂತಾಗಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ದೇವರೇ, ನಮಗಾಗಿ ಈ ಲೋಕಕ್ಕೆ ಧರೆಗಿಳಿದು ಬಂದಂತ ಕರ್ತನು ನೀನು ಕರ್ತನೆ. ಎಲ್ಲವನ್ನ ಸಹಿಸಿಕೊಂಡು ಕರ್ತನೆ, ನಮ್ಮ ನಿಮಿತ್ತವಾಗಿ ಕರ್ತನೆ ಎಲ್ಲವನ್ನ ತಾಳಿಕೊಂಡಂತ ದೇವರು. ಹೌದು ಸ್ವಾಮಿ, ಲೋಕಕ್ಕೆ ನ್ಯಾಯವನ್ನ ಕೊಡುವಂತ ನೀನು ನಮ್ಮ ನಿಮಿತ್ತವಾಗಿ ಕರ್ತನೆ ಇತರ ಮುಂದೆ ನ್ಯಾಯಕ್ಕಾಗಿ ಕೈ ಚಾಚುವಂತ ಸ್ಥಿತಿಗೆ ತಲುಪಿದ ಕರ್ತನೆ. ಕಾರಣ ನಿನ್ನ ತ್ಯಾಗ, ಪ್ರೀತಿ ಇದನ್ನ ನಮಗೆ ಬಿಂಬಿಸುವಂತದ್ದಾಗಿದೆ. ಈ ನಿಟ್ಟಿನಲ್ಲಿ ಕರ್ತನೆ, ನಿನ್ನನ್ನು ಹಿಂಬಾಲಿಸುವಂತ ನಾವುಗಳು ಕೂಡ ನಿನ್ನ ಮೌಲ್ಯಗಳನ್ನ ನಮ್ಮ ಜೀವಿತದುದ್ದಕ್ಕೂ ಅಳವಡಿಸಿಕೊಂಡವರಾಗಿ, ನಿಜ ಕ್ರೈಸ್ತರಾಗಿ, ನಿಜ ಶಿಷ್ಯತ್ವದ ಗುಣಲಕ್ಷಣಗಳನ್ನು ಹೊಂದಿದವರಾಗಿ ಈ ಪಾವನ ದಿನಗಳಲ್ಲಿ ನಡೆಯುತ್ತಾ ಮತ್ತಷ್ಟು ನಿನ್ನನ್ನ ಕಂಡುಕೊಳ್ಳುವಂತೆ, ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿ ನಡೆಸೆಂದು ಯೇಸುವಿನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿದ್ದೇವೆ ಸ್ವಾಮಿ. ಆಮೆನ್.